ಏನಮ್ಮ ಪ್ರೊಸೀಜರ್ಸ್ ಎಲ್ಲ ಮುಗೀತಾ ಯಾರು ಗೊತ್ತೋದ್ರಾ? ಬರಬೇಕಾಗಿರೋರೇ ಇನ್ನೂ ಬಂದಿಲ್ಲ, ಆಗಬೇಕಾಗಿರೋ ಕೆಲಸನೇ ಇನ್ನೂ ಆಗಿಲ್ಲ. ಪಾಪ ಲಾಯರ್ ಹೋಗೋಕೆ ಹೇಗೆ ಸಾಧ್ಯ? ನಿಮ್ಮ ಮುದ್ದಿನ ಸೊಸೆ ಕೆಲಸ ಎಲ್ಲ ಹಾಳು ಮಾಡಿದ್ದಾರೆ. ದುಡ್ಡಿನ ಆಸೆಗೋಸ್ಕರ ಏಜೆನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಸೈನ್ ಮಾಡದೆ ಎಲ್ಲೋ ತಪ್ಪಿಸ್ಕೊಂಡಿದ್ದಾರೆ. ಲೀಲಾನ ದುಡ್ಡ? ನೀವು ಹೇಳೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಅವರು ದುಡ್ಡಿಗೋಸ್ಕರ ಎಲ್ಲೋ ಬಚ್ಚಿಟ್ಕೊಂಡು ಆಟ ಆಡಿಸ್ತಿದ್ದಾರೆ. ಪತ್ತೆನೇ ಇಲ್ಲ ಅವರು. ನೀವು ನೋಡಿದ್ರೆ ಅಂಥವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀರಾ, ಏಜೆ ನೋಡಿದ್ರೆ ಅವ್ರಿಗೆ ಸ್ಪೆಷಲ್ ಸ್ಥಾನ ಕೊಡೋಕೆ ಹೊರಟಿದ್ದಾರೆ. ಬಟ್ ಶಿ ಇಸ್ ನಾಟ್ ಡಿಸರ್ವಿಂಗ್. ಇದೇ ಜಾಗದಲ್ಲಿ ನಮ್ಮ ದುರ್ಗಾಕ ಇದ್ದಿದ್ರೆ ಎಷ್ಟು ಚೆನ್ನಾಗಿ ನಿಭಾಯಿಸ್ತಿದ್ರು. ಇಷ್ಟು ದಿನ ಎಲ್ಲರೂ ಏಜೆನ ಮಿಸ್ಟರ್ ಪರ್ಫೆಕ್ಟ್ ಅಂತಿದ್ರು. ಆದ್ರೆ ಫಾರ್ ದ ಫಸ್ಟ್ ಟೈಮ್ ಏಜೆ ಒಂದೇ ಕೆಲಸದ ವಿಷಯವಾಗಿ 3 ದಿನದಿಂದ ಓಡಾಡ್ತಿದ್ದಾರೆ. ಇದರಿಂದ ಅವ್ರ ಇಮೇಜ್ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಈ ಪ್ರಾಜೆಕ್ಟ್ ಏನಾದರೂ ಆಗ್ಲಿಲ್ಲ ಅಂದ್ರೆ ಏಜೆ ಬೇರೆ ತರ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಬೇಕಾಗತ್ತೆ. ಈ ಮನೆ ಮರ್ಯಾದೆ ಹೋಗುತ್ತೆ. ಆ ಯೋಚನೆ ಲೀಲಾ ಅವ್ರಿಗೆಲ್ಲಿದೆ? ಈ ಮನೆತನ ಮರ್ಯಾದೆ ಇದ್ರ ಬಗ್ಗೆ ಎಲ್ಲ ನಾವು ಮಾತ್ರ ಯೋಚನೆ ಮಾಡೋದು. ಒಂದು ಸ್ವಲ್ಪ ಸುಮ್ಮನಿರ್ತೀರಾ? ಆ ಹುಡುಗಿನ ಒಂದೇ ಸಮ ಬೈಬೇಡಿ. ಇಷ್ಟೆಲ್ಲ ಆದ್ಮೇಲೂ ನಾವು ಅವರನ್ನು ಸುಮ್ಮನೆ ಬೈತಿದೀವಿ ಅಂತ ನಿಮ್ಗೆ ಅನಿಸ್ತಿದ್ಯಾ ಅಜ್ಜಿ? ಅವ್ರು ಮಾಡ್ತಿರೋ ತಪ್ಪೇನು ನಿಮಗೆ ಕಾಣಿಸ್ತಿಲ್ವಾ? ತಪ್ಪಾಗಿದೆ ಅನ್ನೋದು ಕಾಣ್ತಿದೆ, ಆದ್ರೆ ಅದಕ್ಕೆ ಲೀಲಾನೇ ಕಾರಣ ಅಂತ ಯಾಕೆ ಹೇಳ್ತೀರಾ? ಲೀಲಾ ಹಾಗೆಲ್ಲ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗೋ ಅಂತವಳೆ ಅಲ್ಲ. ಎಂಥದೇ ಸಂದರ್ಭ ಬಂದರೂ ನಮ್ಮ ಮನೆ ಮರ್ಯಾದೆ ಹಾಳಾಗುವಂಥ ಕೆಲಸ ಮಾಡೋಳಲ್ಲ ಅವಳು. ಏನೋ ವ್ಯತ್ಯಾಸ ಆಗಿದೆ. ಒಟ್ನಲ್ಲಿ ಅವ್ರು ತುಂಬಾನೇ ಲಕ್ಕಿ. ನಿಮ್ಮಂತ ಅತ್ತೆನ್ ಪಡೆದಿದ್ದಾರಲ್ಲ. ಏನೇ ತಪ್ಪು ಮಾಡಿದ್ರು ಚೆನ್ನಾಗಿ ಮುಚ್ಚಿಡ್ತೀರಾ. ನಾವೇ ಪಾಪಿಗಳು. ನಮ್ಮ ಅತ್ತೆ ಮಾಡೋ ತಪ್ಪಿಗೆ ನಾವೆಲ್ಲ ಶಿಕ್ಷೆ ಅನುಭವಿಸ್ಬೇಕು. ಹೌದು, ರಾಮೆಲ್ಲಿ? ಅವರು ಲೀಲಾ ಅವ್ರನ್ನ ಹುಡ್ಕೊಂಡು ಹೋಗಿದ್ದಾರೆ. ನನ್ನ ಮನಸ್ಸು ಹೇಳ್ತಾ ಇದೆ ಲೀಲಾ ಬಂದೇ ಬರ್ತಾಳೆ, ಸೈನ್ ಮಾಡೇ ಮಾಡ್ತಾಳೆ. ಆದರೆ ನೀವು ಯಾರೋ ಅವಳಿಗೆ ಕೊಟ್ಟಿರೋ ಸ್ಥಾನದ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ರಾಮಗೆ ಗೊತ್ತಿದೆ ಯಾರಿಗೆ ಯಾವ ಸ್ಥಾನ ಕೊಡಬೇಕು ಅಂತ. ಅದು ಯಾವತ್ತೂ ಬದಲಾಗಲ್ಲ. ಇದ್ಯಾವುದೋ ಗೋಡೌನ್ ಇದಾಗಿದೆ.
ಗಣೇಶನ ಮೂರ್ತಿಗಳಿದೆ. ನಮ್ಮನ್ನು ಇಲ್ಲಿ ಕೂರಿಸ್ಬಿಟ್ಟು AJ ಸರು ಮತ್ತು ಫ್ಯಾಮಿಲಿ ಎಲ್ಲ ಎಲ್ಲಿ ಹೋದರು? AJ ಸರು ಲೀಲಾ ಮೇಡಮ್ ಇಲ್ಲಿ ಇದ್ದಿದ್ರೆ ಪ್ರೊಸೆಸ್ ಎಲ್ಲ ನಾವು ಮುಗಿಸ್ಬಿಡ್ಬೋದಾಗಿತ್ತು. ನೀವೆಲ್ಲ ಕಾಯೋದು ವೇಸ್ಟು, ಅವ್ರು ಬರೋದಿಲ್ಲ. ಸರು, ಹೌ ಕ್ಯಾನ್ ಯು ಸೇ ದಿಸ್? ಸರ್, ಹಾಗೆಲ್ಲ ಏನೂ ಇಲ್ಲ, ಅವ್ರು ಬರ್ತಾರೆ, ಪ್ಲೀಸ್ ವೆಯ್ಟ್ ಮಾಡಿ. ಪ್ಯಾಚಪ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ. ನಾನು ಹೇಳ್ತಿರೋದು ಕೇಳಿ ನಿಮಗೆ ಕೋಪ ಬರ್ತಿರ್ಬೋದು, ಆದರೆ ಲೀಲಾ ಮಾಡ್ತಿರೋದು ಕಣ್ಮುಂದೆನೇ ಕಾಣ್ತಿದೆ ಅಲ್ವಾ? ಇನ್ನೂ ಅವಳು ಬರ್ತಾಳೆ ಅನ್ನೋ ಹೋಪ್ಸ್ ಇದೆಯಾ ನಿಮಗೆ? ಅಂದರೆ ಮೇಡಮ್ ಎಲ್ಲೋದ್ರು ಅಂತ ನಿಮಗೂ ಗೊತ್ತಿಲ್ವಾ? ಸರ್, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ. ಎಷ್ಟು ಹೊತ್ತಾದ್ರೂ ಯಾವ ಕ್ಲಾರಿಟಿನೂ ಸಿಗಲ್ಲ. ಯಾಕೆಂದ್ರೆ ಅವರು ಬರಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ. ಮೋಸ್ಟ್ಲಿ ಉಸಿರುಗಟ್ಟಿ ಏನಾದರೂ ಆಗಿರ್ಬೋದಾ? ಹೇಳೋಣಂದ್ರೆ ಸ್ಪೀಕರ್ ಔಟ್ ಆಫ್ ಸರ್ವಿಸ್ ಆಗು ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಬೇಡ. ಅವ್ರು ಬರ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಯಾರು ಇರಲಿ ಬಿಡಲಿ, ಈ ಪ್ರಾಜೆಕ್ಟ್ ಆಗಬೇಕು. ಯಾಕೆಂದರೆ ಇದು AJ ಘನತೆ ಪ್ರಶ್ನೆ. ಸರ್, ನೀವು ಒಂದು ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಲೀಲಾ ಸೈನ್ನ ಕಟ್ ಮಾಡಿ ಬರೀ AJ ಹತ್ರ ಮಾತ್ರ ಯಾಕೆ ಸೈನ್ ಮಾಡಿಸ್ಬಾರ್ದು? ನೋ ಮೇಡಮ್, ಹಾಗೆಲ್ಲ ಆಗೋಲ್ಲ. ಅಪ್ಲಿಕೇಶನ್ನಲ್ಲಿ ಮ್ಯಾರಿಡ್ ಅಂತ ಮೆನ್ಷನ್ ಮಾಡಿದೆ. ಅವ್ರ ವೈಫ್ ಸಿಗ್ನೇಚರು ಆಗಲೇಬೇಕು. ಸರ್, ಒಂದ್ಸಲಿ ಯೋಚನೆ ಮಾಡಿ, ಬೇರೆ ಆಪ್ಷನ್ ಏನಾದರೂ ಇದೆಯಾ? ಒಂದೇ ಒಂದು ದಾರಿ ಇದೆ. ಏನು? ಪ್ರಾಜೆಕ್ಟ್ನ ದುರ್ಗಾ ಮೇಡಮ್ ಮತ್ತು ಕಿಶೋರ್ ಸರ್ ಹೆಸರಲ್ಲಿ ಮಾಡಿ ಅಪ್ಲಿಕೇಶನ್ನ ಹೊಸದಾಗಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಂತೂ ಇಂತೂ ನನ್ನ ಪ್ಲಾನ್ ವರ್ಕ್ ಆಯ್ತು. ಅವಕಾಶ ನನ್ನನ್ನೇ ಹುಡುಕೊಂಡು ಬಂತು. ಕಡೆಗೂ ನಾನು ಆ ಲೀಲಾನ ಸೋಲಿಸ್ಬಿಟ್ಟೆ.